ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಕೊಕ್ನೂರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾನು ನಮ್ಮಮ್ಮ ರೆಡಿಯಾಗಿ ಕೊಕ್ನೂರು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಇದು ಕೊಕ್ನೂರು ದೇವಸ್ಥಾನದ ಎಂಟ್ರೆನ್ಸ್, ಅಂದರೆ ಮಹಾದ್ವಾರ ಬಾಗಿಲು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಇದು ಹೊಸ್ದಾಗಿ ಕಟ್ಸಿರ್ತಕ್ಕಂಥದ್ದು. ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಆದರೂ ಕೂಡ ಹೋಗೋದು ತಪ್ಪಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನೋಡಿ ಎಷ್ಟೊಂದು ವೆಹಿಕಲ್ಸ್ ನಿಂತಿದ್ದಾವೆ ಅಂತ. ಇದು ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕಾದ್ರೆ ಇದು ಎಂಟ್ರೆನ್ಸ್ ಬಾಗಿಲು, ಅಂದರೆ ದ್ವಾರ ಬಾಗಿಲು ಅಂತ ಹೇಳ್ತಾರೆ. ಆರ್ಚ್ ಥರ ಕಟ್ಟಿಸಿ ಚೆನ್ನಾಗಿ ಮಾಡಿದ್ದಾರೆ. ಇದು ದೇವಸ್ಥಾನ. ಇಲ್ಲಿ ಹಣ್ಣು, ಕಾಯಿ, ಹೂವು ಎಲ್ಲದು ಪ್ರತಿಯೊಂದು ಸಿಗುತ್ತೆ. ಕಾಯಿ ಹೊಡೆಯೋ ಸ್ಥಳ ಇದು. ಹಣ್ಣು ಕಾಯಿ ಮಾಡಿಸ್ಕೊಂಡು ಇಲ್ಲೇ ಹೊರಗಡೆ ಮಾಡಿಸ್ಕೊಂಡು ಕೂಡ ನಾವು ಹೋಗಬೇಕಾಗುತ್ತೆ. ಒಳಗಡೆ ಹಣ್ಣು ಕಾಯಿ ಮಾಡಲ್ಲ, ನಾವು ಹೊರಗಡೆ ಕಾಯಿ ಹೊಡೆಸ್ಕೊಂಡು ಇಲ್ಲೇ ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ಮಾಡ್ಕೊಂಡು ಒಳಗಡೆ ಹೋಗಬೇಕು. ಈ ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ಜನ ರಶ್ ಇರುತ್ತೆ. ಹಾಗಾಗಿ ದರ್ಶನ ಮಾಡೋಕ್ಕಷ್ಟೇ ಅಲ್ಲಿ ಅನುಮತಿ ಇರುತ್ತೆ. ನೋಡಿ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಕಾಯಿ ಹೊಡೆಯುವ ಸ್ಥಳ ಅಂತ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಅದು ಬೇರೆ ಶನಿವಾರನೇ ಅಮಾವಾಸ್ಯೆ ಬಂದಿರೋದ್ರಿಂದ, ಆಂಜನೇಯನ ವಾರ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ತುಂಬ ರಶ್ ಇದೆ ಕೂಡ. ನೋಡಿ ಇಲ್ಲೆಲ್ಲರೂ ಇಲ್ಲಿ ಎಂಟ್ರೆನ್ಸಿಗೆ ತುಳಸಿ ಕಟ್ಟೆ ಇದೆ. ನವಗ್ರಹ ದೇವತೆಗಳ ಮೂರ್ತಿಗಳಿದೆ. ಇದು ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ನವಗ್ರಹ ದೇವತೆಗಳದ್ದು. ಇಲ್ಲಿ ಹುಂಡಿ ಕೂಡ ಇಟ್ಟಿದ್ದಾರೆ, ಅಂದರೆ ಕಾಣಿಕೆ ಡಬ್ಬಿನ. ಇಲ್ಲಿ ಎಣ್ಣೆ ದೀಪ ಹಚ್ಚಬಾರ್ದು ಅಂತಲೂ ಕೂಡ ಬೋರ್ಡ್ ಹಾಕಿದ್ದಾರೆ. ಅದಕ್ಕಾಗಿ ಸಪ್ರೇಟಾಗಿ ಪ್ಲೇಟ್ ಇಟ್ಟಿದ್ದಾರೆ, ದೀಪ ಎಣ್ಣೆ ಎಲ್ಲ ಹಚ್ಚೋಕ್ಕೆ. ಇದು ಎಂಟ್ರೆನ್ಸ್, ದೇವಸ್ಥಾನ ಒಳಗಡೆ ಹೋಗೋದಕ್ಕೆ. ಇದು ಬಾಗಿಲು. ಒಳಗಡೆ ಹೀಗಿದೆ ನೋಡಿ ಫ್ರೆಂಡ್ಸ್. ನೋಡಿ ರಾಮ ಮತ್ತು ಲಕ್ಷ್ಮಣ ಸೀತೆ ಇರ್ತಕ್ಕಂತಹ ಮೂರ್ತಿನ. ಇದು ಉಣ್ಣೆ ಸಿದ್ದಪ್ಪ ಅಂತ. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನ ಒಳಗಡೆ ಹೋಗೋದಕ್ಕೆ, ಅಂದರೆ ದೇವಸ್ಥಾನ ಆಂಜನೇಯ ದರ್ಶನ ತಗೊಳ್ಳೋದಕ್ಕೆ ಎಷ್ಟೊಂದು ಜನ ಕ್ಯೂ ನಿಂತಿದ್ದಾರೆ ಅಂತ. ತುಂಬ ಜನ. ಇನ್ನು ಬೆಳಗ್ಗೆನೇ 11 ಗಂಟೆ 12 ಗಂಟೆ ಸುಮಾರು ಬಂದಿದ್ದರೆ ಇನ್ನು ಸಿಕ್ಕಾಪಟ್ಟೆ ಜನ ಇರೋದು. ನಾವು ಬಂದಿದ್ದು 2 ಗಂಟೆ 2 ಕಾಲ ಆಗಿತ್ತೇನೋ. ಆವಾಗ ಬಂದಿರೋದ್ರಿಂದ ಇವಾಗಲೇ ಇಷ್ಟೊಂದು ಜನ ಇದ್ದಾರೆ. ಇನ್ನು ಬೆಳಗ್ಗೆ ಕೇಳ್ತೀರಾ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ನೋಡಿ ಎಲ್ಲರೂ ದರ್ಶನ ತೊಗೊಂಡು ಬರ್ತಾ ಇದ್ದಾರೆ. ನಾನು ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ಆಂಜನೇಯ ದರ್ಶನ ತೊಗೋಬೇಕು ಅಂತ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆಂಜನೇಯ ದರ್ಶನ ನೀವು ಮಾಡಿ. ಹಾಗೆಯೇ ಇದು ದೇವಸ್ಥಾನ, ದೇವ್ರನ್ನೆಲ್ಲ ತೊಳೆದು, ಅಂದರೆ ಆಂಜನೇಯನ ಸ್ನಾನ ಮಾಡಿಸಿ ಬರ್ತಕ್ಕಂಥ ನೀರದು. ಆ ನೀರು ಹಿಂದ್ಗಡೆ ಕೈ ಮುಗಿದು ಹೋಗ್ತಾರೆ ಅಂದ್ಬಿಟ್ಟು ಅಲ್ಲೊಂದು ಆಂಜನೇಯನ ಫೋಟೋನ ಟೈಲ್ಸಲ್ಲಿ ಹಾಕ್ಸಿದ್ದಾರೆ. ಹಾಗೆಯೇ ಆಂಜನೇಯ ಸ್ನಾನ ಮಾಡಿಸಿರ್ತಕ್ಕಂಥ ನೀರು, ಮೈ ತೊಳೆದಿರ್ತಕ್ಕಂಥ ನೀರನ್ನು ಎಲ್ಲರೂ ತಲೆ ಮೇಲೆ ಸಿಮ್ಸ್ಕೊಳ್ಳೋದು ಅಥವಾ ಬಾಟ್ಲಲ್ಲಿ ತುಂಬ್ಕೊಂಡು ಹೋಗೋದು ಮಾಡ್ತಾರೆ. ತಗೊಂಡೋಗಿ ಮನೇಲಿ ಹೊಲಕ್ಕೆ, ತೋಟಕ್ಕೆ, ಮನೆ ಸುತ್ತಲೂ ಏನೋ ಒಂದು ರಕ್ಷಣೆ ಅಂತ ಹಾಕ್ಕೊತಾರೆ. ಅದೊಂದು ಜನರ ನಂಬಿಕೆ ಆಗಿದೆ. ಟೋಟಲಾಗಿ ದೇವಸ್ಥಾನ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಸುತ್ತ ಇವೆಲ್ಲ ರೂಮ್ಸ್ ಎಲ್ಲ ಇರೋದು ಭಕ್ತರೆಲ್ಲ ಬಂದಾಗ ಉಳ್ಕೊಳ್ಳೋಕ್ಕೆ. ಆಮೇಲೆ ಕೆಲವೊಬ್ಬರು ಭಕ್ತರು ಉಳ್ಕೊಳ್ಳೋಕ್ಕೆ ಅಂತಲೇ ಬಂದಿರ್ತಾರೆ. ಹುಷಾರಿಲ್ಲದೆ ದೇವಸ್ಥಾನದಲ್ಲಿ ಇರೋಕ್ಕೆ ಹೇಳಿದಾಗ ಉಳ್ಕೊಳ್ಳೋಂಥ ಪ್ಲೇಸು. ತುಂಬ ರೂಮ್ಸ್ ಇದೆ. ಹಾಗೆಯೇ ತುಂಬ ಚೆನ್ನಾಗಿ ಕೂಡ ಕಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆನೂ ಕೂಡ ಭಕ್ತರು ಉಳ್ಕೊಳ್ಳೋಕ್ಕೆ ಅಂತಲೇ ತುಂಬ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಸರಿ ಬಂದರೆ ಈ ಕಡೆ ವಿಸಿಟ್ ಕೊಡಿ ಅಂತ ಹೇಳ್ತಾ, ಇದು ಈ ದಾರಿ ಪ್ರಸಾದಕ್ಕೆ ಹೋಗುವಂಥದ್ದು. ನೋಡಿ ಫ್ರೆಂಡ್ಸ್, ಭಕ್ತರೆಲ್ಲ ಪ್ರಸಾದ ತೊಗೊಂಡು ಬರ್ತಾ ಇದ್ದಾರೆ. ಇದು ಪಾದಗಳು, ಅಂದರೆ ಆಂಜನೇಯನ ಪಾದಗಳು, ಪಾದರಕ್ಷೆಗಳು. ನೋಡಿ ಫ್ರೆಂಡ್ಸ್, ಪಾದರಕ್ಷೆಗಳು ಹೇಗಿದ್ದಾವೆ ಅಂತ. ಈ ಚೌಡೇಶ್ವರಿ ಮತ್ತು ಭೂತರಾಯನ ದೇವಸ್ಥಾನ. ಇಲ್ಲೇ ಆಂಜನೇಯ ದೇವಸ್ಥಾನದೊಳಗಡೆ ಕೂಡ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಬೈರಿ ಸಿದ್ದೇಶ್ವರ ಅಂತ. ಪೇಂಟಲ್ಲೆಲ್ಲ ನೇಮ್ಸ್ ಬರೆದಿದ್ರು, ಆದರೆ ಪೇಂಟು ಆಗಿರೋದ್ರಿಂದ ಹೋಗಿದೆ ಅದು. ಇಲ್ಲಿ ಇದ್ರ ಪಕ್ಕಕ್ಕೆ ಕೂಡ ಸೀತಾರಾಮ ವಿಗ್ರಹನ ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲ ಪ್ರತಿಯೊಂದು ದೇವರು ಕೂಡ ಇದ್ದಾವೆ. ನೋಡಿ ಫ್ರೆಂಡ್ಸ್, ಈ ಕಡೆನೂ ಮಂಗಳಾರತಿ ತಗೊಳ್ಳೋದು. ಮಂಜುನಾಥ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಅಂತ. ಇಲ್ಲಿ ಆಂಜನೇಯನ ಮೂರ್ತಿಗಳು, ಅಂದರೆ ಮಂಗಣ್ಣನ ರೀತಿಯ ಮೂರ್ತಿಗಳನ್ನ ಮಾಡಿಟ್ಟು ಅದನ್ನು ಎತ್ತೋದು, ಅಂದರೆ ಕೆಲಸ ನಡೆಯುತ್ತೆ ಇಲ್ಲ ಅಂತ ಕೇಳೋದಕ್ಕೋಸ್ಕರ ಭಕ್ತರೆಲ್ಲರೂ ಇದನ್ನು ಕೇಳ್ಕೊತಾರೆ. ಆಗೋದಿದ್ರೆ ಆಗುತ್ತೆ ಅಂತ ಹೇಳುತ್ತೆ, ಇಲ್ಲ ಅಂದರೆ ಇಲ್ಲ. ಇಲ್ಲಿ ಅಂತರ್ಗಾಯ ಅಂತ ಮನೆಗೆ ಕಟ್ಟೋಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಕಚೇರಿ, ಅಂದರೆ ಆಫೀಸ್ ರೂಮ್ ಅಂತ. ನಾವಿಲ್ಲಿ ಏನೇ ಅಭಿಷೇಕಕ್ಕಾಗಿರಲಿ ಅಥವಾ ನಾವು ಇನ್ನೇನೋ ಪೂಜೆ ಮಾಡಿಸೋದಕ್ಕಾಗಿರಲಿ, ಚೌಟ್ರಿ ಬುಕ್ಕಿಂಗ್ ಆಗಿರಲಿ, ಪ್ರತಿಯೊಂದು ಕೂಡ ಇಲ್ಲಿ ಬಂದು ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಇದು ಚೌಟ್ರಿ, ಪಾವನ ದೇವ ಕಲ್ಯಾಣ ಮಂಟಪ ಅಂತ ಇದ್ರ ಹೆಸರು.
ಕೊಕ್ನೂರಲ್ಲೇ. ಇವಾಗ ರೀಸೆಂಟ್ಲಿ ಇದು ಲೈಟಿಂಗ್ಸು, ಟೈಲ್ಸು ಮತ್ತು ಎ ಸಿ ಎಲ್ಲದೂ ಚೆನ್ನಾಗಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಇಲ್ಲಿ ಮದುವೆಗಳು ಸಿಕ್ಕಾಪಟ್ಟೆ ನಡೆಯುತ್ತೆ. ನೀವು ಬೇಕಿದ್ರೆ ಒಂದು ವಿಸಿಟ್ ಕೊಡಿ. ಹಾಗೆಯೇ ಈ ಚೌಟ್ರಿಲಿ ನಿಮ್ದು ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ನೆರವೇರಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎ ಸಿನೂ ಕೂಡ ಹಾಕ್ಸಿದ್ದಾರೆ ಹೊಸದಾಗಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಿಂದೆ ಇದಕ್ಕೂ ಕಲ್ಯಾಣ ಮಂಟಪಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವೆಲ್ಲ ಚೇರ್ಸು ಪಾಟಾಗಿ ಕಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಟೋಟಲಾಗಿ ಈ ಥರ ಇದೆ. ಇದು ಹಿಂದ್ಗಡೆ ಪ್ರಸಾದ ತೊಗೊಳಕ್ಕೆ ಅಂತ ವ್ಯವಸ್ಥೆ ಇದೆ. ಇದು ಜೊತೆಗೆ ಇಲ್ಲಿ ಸುರ್ಗಿ ನೀರು ಅಂತ ಹೇಳ್ತಾರೆ ನಮ್ಮ ಕಡೆ, ಅದು ಹಾಕೋಕ್ಕೆ ಇದು ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಪ್ರಸಾದ ತೊಗೊಳಕ್ಕೆ ಅಂತ ಜನ ನೋಡಿ, ಭಕ್ತರು ಎಷ್ಟು ಜನ ಇದ್ದಾರೆ ಅಂತ. ಇದೆಲ್ಲ ಚೌಟ್ರಿ ಹಾಲ್, ಅಂದರೆ ಚೌಟ್ರಿ ಹಾಲಿಂದು ಭೋಜನಾಲಯ ಅಂತ ಬೋರ್ಡ್ ಬರೆದಿದ್ರು, ಬಟ್ ಹೊಸ್ದಾಗಿ ಪೇಂಟ್ ಮಾಡಿಸಿರೋದ್ರಿಂದ ಕಾಣಿಸ್ತಾ ಇಲ್ಲ. ಇಲ್ಲಿ ಪ್ರತಿ ಶನಿವಾರ ಮತ್ತು ಪ್ರತಿ ಅಮಾವಾಸ್ಯೆದಕ್ಕೂ ಕೂಡ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಬೆಳಗ್ಗೆ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕನೂ ಇರುತ್ತೆ. ಜೊತೆಗೆ ಇಲ್ಲಿ ಶನಿವಾರ ದಿವಸನೇ ಅಮಾವಾಸ್ಯೆ ಬಂದಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಹಾಗಾಗಿ ಪ್ರಸಾದಕ್ಕೆ ತುಂಬ ಜನ ರಶ್ಶು ಪ್ರಸಾದಕ್ಕೆ ಗೋಧಿ ಪಾಯಸ, ಅನ್ನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಮಾತ್ರ ಕೇಳಂಗೆ ಇಲ್ಲ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಸೆಲ್ಫಿನೂ ಕೂಡ ತಗೊಂಡು ಹೀಗೆ ಪ್ರತಿ ವಾರ ಇಲ್ಲ ಅಮಾವಾಸ್ಯೆ ದಿವಸ ನಮಗೆ ಕೂಡಿ ಫ್ರೀ ಅನಿಸಿದಾಗೆಲ್ಲ ಬಂದು ಹೋಗ್ತೀವಲ್ಲ, ಸೊ ನಮಗೇನಷ್ಟು ಕಷ್ಟ ಅನಿಸಲ್ಲ ಬರೋದಕ್ಕೆ. ಇದು ಉತ್ಸವ ಮೂರ್ತಿ. ಇದು ಈ ಕಡೆ ಅದೇ ಊರಲ್ಲೇ, ಅಂದರೆ ಕೊಕ್ನೂರಲ್ಲೇ ದುರ್ಗಮ್ಮ ಟೆಂಪಲ್ ಅಂತ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ 5 ವರ್ಷಕ್ಕೊಮ್ಮೆ ಇಲ್ಲ 9 ವರ್ಷಕ್ಕೊಮ್ಮೆ ಅಮ್ಮನ ಹಬ್ಬನೂ ಕೂಡ ಮಾಡ್ತಾರೆ. ಇದು ದುರ್ಗಮ್ಮ ಟೆಂಪಲ್ ಎಂಟ್ರೆನ್ಸ್. ಈ ದುರ್ಗಮ್ಮ ಟೆಂಪಲ್ ಎಂಟ್ರೆನ್ಸ್ ಇದು. ಆಮೆ ಮೂರ್ತಿನೂ ಕೂಡ ಇಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಟೋಟಲಾಗಿ ದುರ್ಗಮ್ಮ ದೇವಸ್ಥಾನ, ಆಮೇಲೆ ದುರ್ಗಮ್ಮ ಮೂರ್ತಿ ಹೀಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಮಾವಾಸ್ಯೆ ಅಂದು ತುಂಬ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಪೂಜೆ ಮಾಡಿದ್ದಾರೆ. ಇದು ಅದ್ರ ಎದುರುಗಡೆ ಇರ್ತಕ್ಕಂಥ ಪಾದಗಳು. ಇದು ಬಾವಿ ಹತ್ರ ಹೋಗೋಕ್ಕಾಗಿಲ್ಲ ಫ್ರೆಂಡ್ಸ್, ಸಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.